ನಾನು ಡಾಮ್ಲೈಟ್ ಅಂದರೆ ಚೆನ್ನಾಗಿ ಬರ್ತಿದೆ ರೆಂಡರ್ ಅಂದರೆ ಡಾಮ್ಲೈಟ್ ತೊಗೊಂಡಿದ್ದೀನಿ ಸೆಕೆಂಡ್ ಇದೆ. ಸೊ ಇಲ್ಲಿ ಡಾಮ್ಲೈಟಲ್ಲಿ HDR ಫೈಲ್ಸ್ನ ಯೂಸ್ ಮಾಡ್ಬೋದು. ಸೊ ಅದೇ ಯಾವ ಥರ ಫೈಲ್ಸ್ ಬೇಕಾದ್ರೂ ಮಾಡ್ಬೋದು. ಬರೀ HDR ಅಂತ ಹೇಳಿದ್ರೆ ಅದೇ ಬೇಕಂತ ಹೇಳಿದ್ರೆ HDR ಅಂತ ಹೇಳಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಕ್ವಾಲಿಟಿ. ಸೊ ದಟ್ ಈಸ್ ದ ರೀಸನ್ HDR ಅಂತ ಹೇಳಿದ್ರೆ. ಸೊ ಹೈ ಡೈನಾಮಿಕ್ ರೇಂಜ್ ಇಮೇಜ್ ಅಂತ ಹೇಳಿಲ್ಲ ಇದೇ ಅದರದ್ದು ಸೂತ್ರ. ಸೊ ಇಲ್ಲಿ HDR ಇರ್ತದೆ ತಗೊಳ್ಳಿ. ಸ್ವಲ್ಪ ಇಂಟ್ರಾಕ್ಟಿವ್ ಸೊ ಇಲ್ಲಿ ಡಾಮ್ಲೈಟ್ ಸ್ವಲ್ಪ ವ್ಯಾಲ್ಯೂನ ಜಾಸ್ತಿ ಲೈಕ್ 100 ಏನಾದರೂ ಒಂದು ಸ್ವಲ್ಪ ಡಾಮ್ಲೈಟ್ ಓಕೆ. ಸೊ ಡಾಮ್ಲೈಟ್ ಕೊಡ್ತೀವಿ. ಡಾಮ್ಲೈಟ್ ಏನಂತ ಅಂದರೆ ಇಂಟೀರಿಯರ್ ವರ್ಕ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಫೋಟೋ ಕಳಿಸಿದ್ದೀವಿ. ಇದರಲ್ಲೂ ಕೂಡ ಜಾಸ್ತಿ ಡಾಮ್ಲೈಟ್ ಯೂಸ್ ಮಾಡೋದಾಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಆಚೆ ಕಡೆಯಿಂದ ಒಂದು ರಿಯಲಿಸ್ಟಿಕ್ ಲೈಟ್ ನಿಮಗೆಲ್ಲ ಬರಬೇಕಾಗುತ್ತೆ. ಸೊ ಅಂಥ ಕಡೆ ನಾವು ಇದನ್ನು ಮಾಡ್ತಾ ಹೋಗ್ತೀವಿ, ಡಾಮ್ಲೈಟ್ನ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಒಳಗಡೆನೇ ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ ಅಂತ, ಸೊ ಅಂಥ ಕಡೆ ನಾನು ಡಾಮ್ಲೈಟ್ನ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಇಫ್ ಎಟ್ ಆಲ್ ನಾನು ಇಲ್ಲೇ ವರ್ಕ್ ಮಾಡ್ತೀನಿ ಡಾಮ್ಲೈಟ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಫಸ್ಟ್ ಆಫ್ ಆಲ್ ಪ್ರಾಪರಾಗಿ ಬರ್ತಾ ಇದೆ. ಸೊ ಅಲ್ಲಿ ಬ್ಯಾಕ್ಗ್ರೌಂಡ್ ಪ್ರಾಪರಾಗಿ ಬರಬೇಕಂತ ಹೇಳಿದ್ರೆ ಸೊ ಇಲ್ಲಿ ಡಾಮ್ಲೈಟ್ ಹೋಗ್ತೀವಿ, ಇಲ್ಲಿ ಅದೇ ಸೊ ಕೆಳಗಡೆ ಬಂದರೆ ಆಪ್ಷನ್ಸ್ ಅಂತ ಇದೆ. ಸೊ ಆಪ್ಷನ್ನಲ್ಲಿ ಅದೇ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಟೆಕ್ಸ್ಚರ್ ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಚರ್ ಸ್ಲಾಟಲ್ಲಿ ಟೆಕ್ಸ್ಚರ್ ಪ್ಲೇಸ್ಮೆಂಟ್ ಅಂತ ಇದೆ. ಟೆಕ್ಸ್ಚರ್ ಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನಿಮಗೆ ರೊಟೇಟ್ ಹಾರಿಜಾಂಟಲ್, ರೊಟೇಟ್ ವರ್ಟಿಕಲ್ ಅಂತೆಲ್ಲ ಇದೆ. ಸೊ ಇಲ್ಲಿ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ವ್ಯಾಲ್ಯೂ ಕೊಡ್ತೀನಿ. ಸೊ ಇಲ್ಲಿ 56 ಅಂತ ಕೊಟ್ಟಿರ್ತೀನಿ. ಸೊ ಈಗ ನೋಡಿ ಅಲ್ಲಿ ಇದ್ದಿದ್ದು ಬ್ಯಾಕ್ಗ್ರೌಂಡ್ ಇಮೇಜ್ ಈ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ಪ್ರಾಪರಾಗಿ ಸೆಟ್ ಮಾಡ್ತೀವಿ. ಅಂದರೆ ಸ್ವಲ್ಪ ಇವಾಗ ನಾನು ಕೆಳಗಡೆ ಆ್ಯಂಗಲ್ ಸೆಟ್ ಮಾಡಿದ್ದೆ ಅಂದ್ಕೊಳ್ಳಿ, ಇನ್ನು ಮೇಲ್ಗಡೆ ಇದೆ ಮರ. ಸೊ ಇಲ್ಲ ಅಂದರೆ ಇದು ಅದೇ ಲೆವೆಲ್ಗೆನೇ ಬರಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ನಾನು ಕ್ಯಾಮ್ರಾ ಆ್ಯಂಗಲ್ನ ಇಲ್ಲೆಲ್ಲ ಸೆಟ್ ಮಾಡಿಬಿಟ್ಟು ಆಮೇಲೆ ನಾನು ರೆಂಡರಿಂಗ್ ನೋಡ್ತೀನಿ. ಸೊ ಇಲ್ಲಿ ನೋಡ್ಬೋದು
ಮರ ಎಲ್ಲ ಇಲ್ಲಿದೆ, ಅದು ಆಬ್ವಿಯಸ್ಲಿ ಚೆನ್ನಾಗಿ ಕಾಣೋದಿಲ್ಲ ರೆಂಡರ್ ಮಾಡಬೇಕು. ಹಾಗೆ ಏನು ಮಾಡ್ತೀನಿ, ನಾನು ಸ್ವಲ್ಪ ಬೇಕಾದರೆ ವರ್ಟಿಕಲ್ ಆಗಿ ನಾನು ಮತ್ತೆ ರೊಟೇಟ್ ಮಾಡ್ತೀನಿ. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ರಿಪೀಟ್ ಯು ವಿ ಮತ್ತು ಆಫ್ಸೆಟ್ ಯು ವಿ ಅಂತೆಲ್ಲ ಇದೆ. ಸೊ ಈ ವ್ಯಾಲ್ಯೂಸ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಾಂದರೆ ಹಾರಿಜಾಂಟಲಲ್ಲೇ ವರ್ಟಿಕಲಲ್ಲೇ ರೊಟೇಟ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಈಗ ನೋಡಿ, ಅಂದರೆ ಬೇಂಚ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಕಾಣ್ತೀವಿ. ಸೊ ಇಲ್ಲಿ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಹೋಗ್ತೀವಿ. ಸ್ವಲ್ಪ ವ್ಯಾಲ್ಯೂ ಕೊಟ್ಟರು ನಿಮಗೆ ತುಂಬಾ ಡಿಸ್ಪ್ಲೇಸ್ ಆಗಿರುತ್ತೆ. ಸೊ ಓಕೆ, ಗ್ರೌಂಡ್ ಲೆವೆಲ್ಗೆ ಆಲ್ಮೋಸ್ಟ್ ಮ್ಯಾಚ್ ಇದ್ದಲ್ಲಿ. ಸೊ ಈ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಹೋಗ್ತೀನಿ ಮಲ್ಟಿಪಲ್ ಟೈಮ್ಸ್. ಸೊ ಒಂದು ಕಡೆ ನನಗೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತು ಈ ವ್ಯೂ, ಹಾಗೆ ಇಲ್ಲಿ ಸ್ವಲ್ಪ ಸ್ಟ್ರೈಟಾಗಿ ಬರೋದು, ಹಾಗೆ ಹಾರಿಜಾಂಟಲ್ ಇಲ್ಲಿ ಸ್ವಲ್ಪ ರೊಟೇಷನ್ ಇದೆ. ಬರೀ 3.5 ಕೊಟ್ಟಿದ್ದಕ್ಕೆ ನನಗೆ ಉಳಿದಿದೆ. ಸೊ ಈ ಥರ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ತಾರೆ. ಆದರೆ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ನಡೆಯುತ್ತೆ. ಸೊ ಟ್ರಯಲ್ ಆ್ಯಂಡ್ ಎರರ್ ಆದಮೇಲೆ ನಾನು ಹೇಳಿದಂಗೆ ರೆಂಡರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದೆಲ್ಲ ಇನ್ನೊಂದು ಏನು ಯೂಸ್ ಅಂದರೆ, ಸೊ ಇಲ್ಲಿ ಇಂಟೀರಿಯರಲ್ಲಿ ವರ್ಕ್ ಮಾಡ್ತಿದ್ದೆ ಈಸಿ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಇದ್ರ ಒಳಗಡೆ ನನಗೆ ಲೈಟ್ ಬರಬೇಕು. ಸೊ ಇದು ಒಳಗಡೆ ಲೈಟ್ ರೆಕ್ಟ್ಯಾಂಗಲ್ ಲೈಟ್ನ ತೆಗಿತೀನಿ. ಸೊ ಈಗ ಬರೀ ನಾನು ಇದು ಎಚ್ ಡಿ ಆರ್ ಐ ಅಷ್ಟೇ ಲೈಟ್ ಬರಬೇಕು ಅಂತ ಹೇಳಿದ್ರೆ, ಸೊ ನಾನು ಅಲ್ಲಿ ಎಚ್ ಡಿ ಆರ್ ಐ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಮಾಡ್ತೀನಿ. ಸೊ ಎಚ್ ಡಿ ಆರ್ ಐದು ಲೈಟ್ಸ್ ಬರ್ತಿದೆ ಅಂತ ಅನ್ಕೊಳ್ಳಿ. ಸೊ ಇಂಟೀರಿಯರ್ಸನ್ನ ಏನು ಮಾಡ್ತಾ ಹೋಗ್ತೀವಿ, ಲೈಕ್ ಇಲ್ಲೂ ಅಷ್ಟೇ ಒಳಗಡೆನೂ ರೆಕ್ಟ್ಯಾಂಗಲ್ ಲೈಟ್ಸ್ನ ಪ್ಲೇಸ್ ಮಾಡ್ತೀವಿ. ಇಲ್ಲ ಅಂದರೆ ಇಲ್ಲೂ ಅಷ್ಟೇ, ಲೈಕ್ ಡೋರ್ಸ್ ಹತ್ರ ಇರ್ಬೋದು, ವಿಂಡೋಸ್ ಹತ್ರ. ಸೊ ಈ ಪಾಯಿಂಟಿಂದ ಲೈಕ್ ರೆಕ್ಟ್ಯಾಂಗಲ್ ಇದನ್ನು ತಗೊಳ್ಳಿ, ರೆಕ್ಟ್ಯಾಂಗಲ್ ಅಂತ. ಸೊ ಇವಾಗ ಇಲ್ಲಿಂದನೂ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಟ್ಸ್, ಈ ಕಡೆಯಿಂದನೂ ಅಷ್ಟೇ. ಸೊ ಇಲ್ಲಿ ಜಸ್ಟ್ ಈ ಥರ ನನಗೆ ಕಾಣಿಸ್ತಿದೆ ಲೈಕ್ ಡೋರ್ ಹತ್ರ. ಸೊ ಇಲ್ಲಿ ಏನು ಮಾಡ್ತೀವಿ, ಅಲ್ಲಿ ಅಸಿಟೆಡ್ ಎಡಿಟರ್ ಮಾಡ್ತೀವಿ, ಅಲ್ಲಿ ಇನ್ವಿಸಿಬಲ್ ಮಾಡ್ತೀವಿ, ಡಬಲ್ ಸೈಡೆಡ್. ಸೊ ಇಲ್ಲಿ ಡೈರೆಕ್ಷನಲ್ ಅಂತ ಇದೆ. ಸೊ ಡೈರೆಕ್ಷನಲ್ ವ್ಯಾಲ್ಯೂ ಏನಾಗ್ತದೆ, ಲೈಕ್ 0.5 1. ಸೊ ಅಂದರೆ ಸ್ಟ್ರೈಟ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಮಿಟ್ ಆಗುತ್ತೆ, ಅಂದರೆ ಸ್ವಲ್ಪ ದೂರದಿಂದ ಎಮಿಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಇನ್ವಿಸಿಬಲ್ ಅಂತ ಮಾಡ್ತೀವಿ. ಸೊ ಇವಾಗ ಬೇಕಾದ್ರೆ ಮತ್ತೆ ರೆಂಡರ್ ಮಾಡ್ತೀವಿ. ಸೊ ಎಲ್ಲರಿಗೂ ಇನ್ವಿಸಿಬಲ್ ಮಾಡ್ತೀವಿ. ಆಮೇಲೆ ವ್ಯಾಲ್ಯೂಸ್ ಎಲ್ಲ ಇಲ್ಲಿ 100 200 ಆ ಥರ ಇದೆ. ಜಸ್ಟ್ ಇವೆಲ್ಲ ಸಪೋರ್ಟಿಂಗ್ ಲೈಟ್ಸ್ ಅಷ್ಟೇ, ಅರೌಂಡ್ 30 40 35 ಆ ಥರ ರೇಂಜಲ್ಲಿ ಸೆಟ್ ಮಾಡ್ಕೊಂಡು ಮತ್ತೆ ಈಗ ನಾನು ಒಳಗಡೆ ಈಗ ಮಾಡ್ಬೋದು, ಸ್ವಲ್ಪ ಲೈಟ್ ಜಾಸ್ತಿ ಬರೋ ಸ್ಟಾರ್ಟ್. ಸೊ ಇದ್ರ ವ್ಯಾಲ್ಯೂಸ್ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನಾನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಅವಾಗ ಏನಾಗುತ್ತೆ, ನಾನು ಹೊರಗಡೆ ಲೈಟು ಒಳಗಡೆ ಬರೋ ಥರ ಕಾಣ್ತೀನಿ. ಸೊ ಈ ಥರ ನಾವು ಒಳಗಡೆ ಇಂಟೀರಿಯರ್ಸ್ ಎಲ್ಲ ರೆಂಡರ್ ಮಾಡಬೇಕು.
ರೆಡಿ ಮಾಡಿ ಒಂದೊಂದೇ ಫೈಲ್ನ ಸೇವ್ ಮಾಡ್ಕೊಂಡು ಓಕೆ. ಏನಾದರೂ ಡೌಟ್ಸ್? ಸರ್ ಬಿಲ್ಡಿಂಗ್ ಇಂದ ನಾನು ಏನೇನು ಹೇಳಿದ್ನಲ್ಲ, ಒಂದು ಬಿಲ್ಡಿಂಗ್ ಒಳಗಡೆ ಹಾಕ್ತಾ ಹೋಗ್ಲ ಬೆಸ್ಟ್ ಔಟ್ಪುಟ್ ಪ್ರೊಡಕ್ಷನ್ ಆಗುತ್ತೆ. ಸೊ ಈಗ ನೀವು ಇದೇ ಇಮೇಜೇ ನೋಡಿದ್ರು ಇದೇ ಥರ ಮಾಡ್ತೀವಿ. ಇಲ್ಲೂ ನೋಡಿ ಲೈಕ್ ರೆಕ್ಟ್ಯಾಂಗಲ್ ಲೈಟ್ ಇದೆ, ಸೀನ್ ಹಿಂದೆ ಇದೆ, ಅಂದರೆ ಕ್ಯಾಮ್ರಾ ಎಲ್ಲಿ ಪ್ಲೇಸ್ ಮಾಡಿರಿ ಅದ್ರ ಹಿಂದ್ಗಡೆ ಲೈಟ್ ಇದೆ. ಸೊ ಆ ಲೈಟೇ ಎಮಿಟ್ ಆಗ್ತಾ ಇರೋದು. ಅಲ್ಲಿ ಏನೇನು ಟಾಪಿಕ್ ನಾನು ಹೇಳಿದ್ವಿ ಕರೆಕ್ಟಾಗಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಬೆಸ್ಟ್ ಇಮೇಜ್ ತಗೊಂಡು. ಸೊ ಆ ಥರ ಕೊಟ್ಟರೆ ನಮಗೆ ಲೈಟಿಂಗ್ಸ್ ಎಲ್ಲ ಬರುತ್ತೆ ಸಾಧ್ಯ. ಅಗೇನ್ ಇದನ್ನು ನಾನು ಬೇಕಾದರೆ ಈಗ ಟುಮಾರೋ ಆಫ್ಟರ್ ಟುಮಾರೋಸ್ ಕ್ಲಾಸಲ್ಲಿ ಇಮೇಜ್ ಲೈಟ್ ಇಮೇಜ್ ಲೈಟ್ ಅಲ್ಲ, ಅದು ಒಂದು ಕೊಟ್ಟಿದ್ರೆ ಇದನ್ನೇ ಕೊಟ್ಟಿರ್ತಾರೆ ರೆಕ್ಟಾಂಗಲ್ ಲೈಟ್. ಸೊ ರೆಕ್ಟಾಂಗಲ್ ಲೈಟ್ ಇಲ್ಲ ಅಂತ ಹೇಳಿದ್ರೆ ಅದಿಷ್ಟು ಮೆಶ್ ಲೈಟ್ ಆಗಿ. ಸೊ ಆ ಥರ ಏನಾದ್ರು ಲೈಟ್. ಆಮೇಲೆ ಇಲ್ಲಿದೆಯಲ್ಲ, ಇಲ್ಲಿ ಸ್ಲೋಪ್ ಇದೆ. ಸೊ ಇಲ್ಲಿಂದ ರೂಫಲ್ಲಿ ಸ್ಲೋಪ್ ಇದೆ, ನಾನು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀನಿ. ಸೊ ಆ ಥರ ಏನಾದರೂ ಕೊಡ್ತೀನಿ ಅಂತ. ಯಾವ ಲೈಟ್ಗಳು ಹೇಗೆ ಬರ್ತಾವ ಅಂತ ಗೊತ್ತಿಲ್ಲ ಅಂತ ಇಮೇಜ್ ಲೈಟ್ ಅಂದ್ರೆ ವಿಡಿಯೋ ಮಾಡಲ್ಲ, ವಿಡಿಯೋ ನೋಡ್ಬೇಕು. ಒಟ್ಟು ಲೈಕ್ ಈ ಥರನೇ ಮಾಡ್ಬೋದು. ಸೊ ನಾನು ಇದೆಲ್ಲ ಲೈಕ್ ಅಗೇನ್ ನಾನು ಏನು ಹೇಳಿದ್ದೀನಿ